ಸ್ಟೂಡೆಂಟ್ಸ್, ಇವತ್ತು 8ನೇ ತರಗತಿಯ ಚತುರ್ಭುಜಗಳ ಪರಿಚಯ. ಇದರಲ್ಲಿ ಅಭ್ಯಾಸ 3.4ರ ಪ್ರಶ್ನೆಗಳನ್ನು ಬಿಡಿಸೋಣ. ಈಗಾಗಲೇ ನಾವೆಲ್ಲ ಅಭ್ಯಾಸ 3.1ರಿಂದ 3.3ರವರೆಗೆ ಎಲ್ಲವನ್ನು ಕಲಿತುಕೊಂಡಿದ್ದೇವೆ. ಇದರ ಎಲ್ಲ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗ್ತದೆ. ಈಗ ಅಭ್ಯಾಸ 3.4ರ ಮೊದಲ ಲೆಕ್ಕವನ್ನು ನೋಡೋಣ. ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ತಪ್ಪೇ ತಿಳಿಸಿ. ಹೇಳಿಕೆ ಎ, ಎಲ್ಲ ಆಯತಗಳು ಚೌಕಗಳಾಗಿವೆ. ಇದು ತಪ್ಪು, ಏಕೆಂದರೆ ಆಯತದ ಎಲ್ಲ ಬಾಹುಗಳು ಸಮವಾಗಿದ್ದಾಗ ಮಾತ್ರ ಅದು ಚೌಕವಾಗುತ್ತದೆ. ಬಿ, ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳಾಗಿವೆ. ಇದು ಸರಿ, ಏಕೆಂದರೆ ಎಲ್ಲ ವಜ್ರಾಕೃತಿಗಳ ಅಭಿಮುಖ ಕೋನಗಳು ಸಮ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಸಿ, ಎಲ್ಲ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತವೆ. ಇದು ಸರಿಯಾದ ಹೇಳಿಕೆ, ಏಕೆಂದರೆ ಎಲ್ಲ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳು ಒಂದೇ ಲಕ್ಷಣಗಳನ್ನು ಹೊಂದಿರುತ್ತವೆ. ಡಿ ಪ್ರಶ್ನೆ, ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳಲ್ಲ. ಇದು ತಪ್ಪು, ಯಾಕೆಂದರೆ ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳೇ ಆಗಿರುತ್ತವೆ. ಈ ಪ್ರಶ್ನೆ, ಎಲ್ಲ ಪತಂಗಗಳು ವಜ್ರಾಕೃತಿಗಳಾಗಿರುತ್ತವೆ. ಇದು ತಪ್ಪು, ಏಕೆಂದರೆ ಎಲ್ಲ ಪತಂಗಗಳ ಎಲ್ಲ ಭಾಗಗಳು ಸಮನಾಗಿರುವುದಿಲ್ಲ. ಎಫ್ ಪ್ರಶ್ನೆ, ಎಲ್ಲ ವಜ್ರಾಕೃತಿಗಳು ಪತಂಗಗಳಾಗಿರುತ್ತವೆ. ಇದು ಹೇಳಿಕೆ ಸರಿ ಇದೆ, ಏಕೆಂದರೆ ಎಲ್ಲ ವಜ್ರಾಕೃತಿಗಳು ಪತಂಗದ ಲಕ್ಷಣವನ್ನೇ ಹೊಂದಿರುತ್ತವೆ. ಜಿ ಪ್ರಶ್ನೆ, ಎಲ್ಲ ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳಾಗಿರುತ್ತವೆ. ಸರಿಯಾದ ಹೇಳಿಕೆ, ಏಕೆಂದರೆ ತ್ರಾಪಿಜ್ಯವು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತದೆ. ಎಚ್ ಪ್ರಶ್ನೆ, ಎಲ್ಲ ಚೌಕಗಳು ತ್ರಾಪಿಜ್ಯಗಳಾಗುತ್ತವೆ. ಇದು ಸರಿಯಾದ ಪ್ರಶ್ನೆ, ಏಕೆಂದರೆ ಎಲ್ಲ ಚೌಕಗಳು ಒಂದು ಜೊತೆ ಸಮನಾದ ಬಾಹುಗಳನ್ನು ಹೊಂದಿರುತ್ತವೆ. ಎರಡನೇ ಲೆಕ್ಕವನ್ನು ನೋಡೋಣ. ಕೆಳಗಿನಂತೆ ಅಂಶಗಳನ್ನು ಹೊಂದಿರುವ ಚತುರ್ಭುಜಗಳನ್ನು ಗುರುತಿಸಿ. ಏನು ಅಂಶ ಕೊಟ್ಟಿದ್ದಾರೆ, ಇದರಂತೆ ಇರುವ ಚತುರ್ಭುಜಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಎ ಏನಿದೆ, ಸಮವಾದ 4 ಬಾಹುಗಳು. ಯಾವುದ್ರಲ್ಲಿ ಸಮವಾದ 4 ಬಾಹು ಇದೆ? ಚೌಕದಲ್ಲಿ ಸಮವಾದ 4 ಬಾಹುಗಳಿರ್ತವೆ. ವಜ್ರಾಕೃತಿಯಲ್ಲೂ ಸಹಿತ ಸಮವಾದ 4 ಬಾಹುಗಳಿರ್ತವೆ. ಆದ್ರಿಂದ ಈ ಅಂಶಕ್ಕೆ ಸರಿ ಹೊಂದುವ ಚತುರ್ಭುಜಗಳು ಯಾವುದಂದ್ರೆ ಚೌಕ ಮತ್ತೆ ವಜ್ರಾಕೃತಿ. ಬಿ ಅನ್ನು ನೋಡೋಣ. 4 ಲಂಬಕೋನಗಳು. 4 ಲಂಬಕೋನ ಇರುವ ಚತುರ್ಭುಜ ಯಾವುದಂತ ಹೇಳಿದ್ರೆ ಚೌಕ ಮತ್ತು ಆಯತ. ಚೌಕದಲ್ಲೂ 4 ಲಂಬಕೋನಗಳಿರ್ತವೆ, ಆಯತದಲ್ಲೂ 4 ಲಂಬಕೋನಗಳಿರ್ತವೆ. ಆದ್ರಿಂದ ಈ ಅಂಶಕ್ಕೆ ಸರಿ ಹೊಂದುವ ಚತುರ್ಭುಜ ಅಂದ್ರೆ ಚೌಕ ಮತ್ತು ಆಯತ. ಮೂರನೇ ಪ್ರಶ್ನೆ, ಚೌಕವು ಯಾವಾಗ ಈ ಕೆಳಗಿನ ಆಕೃತಿ ಆಗುತ್ತದೆ ವಿವರಿಸಿ. ಚೌಕವು ಯಾವಾಗ ಚತುರ್ಭುಜವಾಗುತ್ತದೆ ತಿಳಿಸಿ ಅಂತ ಹೇಳಿದರೆ, ಚೌಕವು 4 ಬಾಹುಗಳನ್ನು ಹೊಂದಿರುವ ಆಕೃತಿ. ಆದ್ದರಿಂದ ಚೌಕವು ಒಂದು ಚತುರ್ಭುಜದ ಆಕೃತಿ ಆಗುತ್ತದೆ. ಚತುರ್ಭುಜ ಯಾವಾಗೂ 4 ಬಾಹುಗಳನ್ನು ಹೊಂದಿರೋದ್ರಿಂದ ಅದು ಒಂದು ಚತುರ್ಭುಜದ ಆಕೃತಿ ಆಗಲಿಕ್ಕೆ ಸಾಧ್ಯ. ಎರಡನೇ ನೋಡೋಣ, ಸಮಾಂತರ ಚತುರ್ಭುಜ. ಚೌಕ ಯಾವಾಗ ಸಮಾಂತರ ಚತುರ್ಭುಜ ಆಗ್ತದೆ? ಚೌಕವು ಸಮ ಅಂತರದಲ್ಲಿರುವ ಅಭಿಮುಖ ಬಾಹುಗಳನ್ನು ಹೊಂದಿರುವುದರಿಂದ ಇದು ಒಂದು ಸಮಾಂತರ ಚತುರ್ಭುಜದ ಆಕೃತಿ ಆಗುತ್ತದೆ. ಚೌಕ ಒಂದು ಸಮವಾದ ಅಂತರದಲ್ಲಿರುವ ಅಭಿಮುಖ ಬಾಹುಗಳನ್ನ ಹೊಂದಿರುತ್ತದೆ. ಆದ್ರಿಂದ ಇದು ಒಂದು ಸಮಾಂತರ ಚತುರ್ಭುಜ ಅಂತ ಹೇಳ್ಬಹುದು. ಮೂರನೇದು ವಜ್ರಾಕೃತಿ. ಚೌಕವು ಯಾವಾಗ ವಜ್ರಾಕೃತಿ ಆಗ್ತದೆ ಅಂತ ಕೇಳಿದರೆ, ಚೌಕವು ಸಮನಾದ 4 ಬಾಹುಗಳನ್ನು ಹೊಂದಿದೆ. ವಜ್ರಾಕೃತಿಯೂ ಸಹ ಸಮನಾದ 4 ಬಾಹುಗಳನ್ನು ಹೊಂದಿರುವುದರಿಂದ ಚೌಕವು ಒಂದು ವಜ್ರಾಕೃತಿ ಆಗುತ್ತದೆ ಅಂತ ಹೇಳ್ಬೋದು. ನಾಲ್ಕನೆಯದು ಆಯತ. ಚೌಕವು ಯಾವಾಗ ಆಯತ ಆಗ್ತದೆ ಅಂತ ಕೇಳಿದರೆ, ಚೌಕವು ಸಹ ಒಂದು ಆಯತವೇ ಆಗಿದೆ, ಏಕೆಂದರೆ ಅದು ತನ್ನ ಪ್ರತಿಯೊಂದು ಕೋನಗಳು ಲಂಬಕೋನಗಳಾಗಿವೆ. ಆದ್ದರಿಂದ ಚೌಕವು ಒಂದು ಆಯತದ ಆಕೃತಿಯಾಗಿದೆ. ಆಯತದಲ್ಲೂ ಕೋನಗಳು ಲಂಬಕೋನ ಇರೋದ್ರಿಂದ ಚೌಕದಲ್ಲೂ ಲಂಬಕೋನ ಇರ್ತವೆ. ಪ್ರತಿಯೊಂದು ಕೋನಗಳು ಲಂಬಕೋನ ಇರ್ತವೆ. ಆದ್ರಿಂದ ಚೌಕವು ಸಹ ಒಂದು ಆಯತವಾಗ್ತದೆ ಅಂತ ಹೇಳಬಹುದು. ನಾಲ್ಕನೇ ಪ್ರಶ್ನೆ, ಕೆಳಗಿನ ಚತುರ್ಭುಜಗಳನ್ನು ಹೆಸರಿಸಿ. ಎ, ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದ್ರೆ ಯಾವ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂದ್ರೆ, ಒಂದು ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಆಯತದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಮತ್ತು ಚೌಕದಲ್ಲೂ ಸಹ ಅರ್ಧಿಸುತ್ತವೆ, ಮತ್ತು ವಜ್ರಾಕೃತಿಗಳಲ್ಲೂ ಸಹ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಪರಸ್ಪರ ಲಂಬಾರ್ಥಕಗಳಾಗುತ್ತವೆ. ಬಿ ಪ್ರಶ್ನೆ, ಯಾವ ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ ಅಂತ ಕೇಳಿದ್ದಾರೆ. ಲಂಬಾರ್ಧಕ ಅಂತ ಹೇಳಿದ್ರೆ ಲಂಬವಾಗಿ ಕರ್ಣಗಳು ಛೇದಿಸ್ತವೆ, ಅದಕ್ಕೆ ಲಂಬಾರ್ಧಕ ಅಂತ ಹೇಳ್ತಾರೆ. ವಜ್ರಾಕೃತಿಯಲ್ಲಿ ಲಂಬವಾಗಿ ಛೇದಿಸ್ತವೆ ಕರ್ಣಗಳು, ಚೌಕದಲ್ಲೂ ಸಹ ಲಂಬವಾಗಿ ಛೇದಿಸ್ತವೆ. ಸಿ ಪ್ರಶ್ನೆ, ಕರ್ಣಗಳು ಸಮನಾಗಿರುತ್ತವೆ. ಯಾವ ಚತುರ್ಭುಜದಲ್ಲಿ ಕರ್ಣಗಳು ಸಮವಾಗಿರುತ್ತವೆ ಅಂತ ಹೇಳಿದ್ರೆ, ಚೌಕದಲ್ಲಿ ಕರ್ಣಗಳು ಸಮವಾಗಿರುತ್ತವೆ, ಆಯತದಲ್ಲೂ ಸಹ ಕರ್ಣಗಳು ಸಮವಾಗಿರುತ್ತವೆ. ಐದನೇ ಪ್ರಶ್ನೆ, ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿರಲು ಕಾರಣವನ್ನು ತಿಳಿಸಿ. ಬಹಿರ್ವಕ್ರ ಅಂದ್ರೆ ಏನು?
4 ಶೃಂಗಗಳು ಆಯತದಲ್ಲಿ ಹೊರಮುಖವಾಗಿವೆ ಮತ್ತು ಎಲ್ಲಾ ಕರ್ಣಗಳು ಒಳಭಾಗದಲ್ಲಿವೆ. ಆದ್ದರಿಂದ ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿದೆ. ಈಗ ನೋಡಿ, ಇದು ಒಂದು ಆಯತ. ಇದು ಆಯತದ 4 ಶೃಂಗಗಳು. ಈ ಶೃಂಗ, ಈ ಶೃಂಗ, ಈ ಶೃಂಗ, ಈ ಶೃಂಗ ಹೊರಮುಖವಾಗಿದೆ, ಸೆಂಟ್ರಿಂದ ಹೊರಗಿದೆ. ಆದ್ದರಿಂದ ಇದನ್ನ ಬಹಿರ್ವಕ್ರ ಚತುರ್ಭುಜ ಅಂತ ಹೇಳ್ತಾರೆ. ಮತ್ತೆ ಇದು ಕರ್ಣಗಳು ಏನಾಗಿದ್ದಾವೆ, ಕರ್ಣಗಳು ಎಲ್ಲವೂ ಒಳಭಾಗದಲ್ಲಿ ಬರ್ತವೆ. ಹೀಗೆ ಕರ್ಣ ಇವೆಲ್ಲ ಒಳಭಾಗದಲ್ಲಿ ಬರ್ತವೆ. ಆದ್ರಿಂದ ಇದು ಬಹಿರ್ವಕ್ರ ಚತುರ್ಭುಜ. ಈಗ ನೋಡಿ, ಇದೊಂದು ಚತುರ್ಭುಜ. ಇದರಲ್ಲಿ ಏನಾಗಿದೆ, ಈ ಶೃಂಗ ಒಳಗ್ ಬಂದಿದೆ. ಒಳಗ್ ಈ ಮಾರ್ಕಿಂದ ಒಳಗ್ ಬಂದಿದೆ. ಆದ್ರೆ ಇದಕ್ಕೆ ಏನ್ ಹೇಳ್ತಾರೆ, ಅಂತರ್ವಕ್ರ ಚತುರ್ಭುಜ ಅಂತ ಹೇಳ್ತಾರೆ. ಆದ್ರಿಂದ 4 ಶೃಂಗಗಳು ಆಯತದಲ್ಲಿ ಹೊರಮುಖವಾಗಿವೆ ಮತ್ತು ಎಲ್ಲಾ ಕರ್ಣಗಳು ಒಳಭಾಗದಲ್ಲಿದೆ. ಆದ್ದರಿಂದ ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿದೆ. ಈಗ 6ನೇ ಪ್ರಶ್ನೆಯನ್ನು ನೋಡೋಣ. ಎಬಿಸಿಯು ಒಂದು ಲಂಬಕೋನ ತ್ರಿಭುಜವಾಗಿದ್ದು ಓ ಬಿಂದುವು ಲಂಬಕೋನಕ್ಕೆ ಅಭಿಮುಖ ಬಾಹುವಿನ ಮಧ್ಯಬಿಂದುವಾಗಿದೆ. ಚಿತ್ರದಲ್ಲಿ ನೋಡಿ, ಎಬಿಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ. ಇಲ್ಲಿ ಲಂಬಕೋನ ಏರ್ಪಟ್ಟಿದೆ. ಎಬಿಸಿ ಒಂದು ಲಂಬಕೋನ ತ್ರಿಭುಜವಾಗಿದೆ. ಓ ಬಿಂದುವು ಈ ಲಂಬಕೋನಕ್ಕೆ ಅಭಿಮುಖವಾದ ಬಾಹುವಿನ ಮಧ್ಯಬಿಂದುವಾಗಿದೆ. ಈ ಲಂಬಕೋನಕ್ಕೆ ಅಭಿಮುಖ ಅಂದ್ರೆ ಇದು, ಈ ಬಾಹು ಅಭಿಮುಖ, ಇದರ ಈ ಬಾಹುವಿನ ಮಧ್ಯಬಿಂದುವಾಗಿದೆ ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಓ ಬಿಂದು ಎ ಬಿ ಮತ್ತು ಸಿ ಬಿಂದುಗಳಿಂದ ಸಮದೂರದಲ್ಲಿದೆ, ಏಕೆ ವಿವರಿಸಿ. ಏನ್ ಹೇಳಿದರೆ, ಓ ಬಿಂದು ಎ ಮತ್ತು ಬಿ ಮತ್ತು ಸಿ ಗಳಿಂದ ಸಮದೂರದಲ್ಲಿದೆ ಅಂತ ಹೇಳಿದ್ರೆ, ಎ ಇಂದ ಹೋಗಿ ಎಷ್ಟು ದೂರ ಇದೆಯೋ ಅಷ್ಟೇ ದೂರ ಬಿ ಇಂದ ಹೋಗಿ ಇದೆ, ಮತ್ತೆ ಸಿ ಇಂದ ಹೋಗಿ ಇದೆ ಅಂತ ಅರ್ಥ. ಅದು ಯಾಕೆ ಅಂತ ವಿವರಿಸಿ ಅಂತ ಕೇಳಿದ್ದಾರೆ. ಓ ಬಿಂದುವು ಎ ಬಿ ಮತ್ತು ಸಿ ಬಿಂದುಗಳಿಂದ ಸಮದೂರದಲ್ಲಿದೆ ಏಕೆಂದರೆ ಚಿತ್ರದಲ್ಲಿರುವ ಎಬಿಸಿಡಿ ಚತುರ್ಭುಜವು 2 ಲಂಬಕೋನ ತ್ರಿಭುಜಗಳಿಂದ ಕೂಡಿದೆ. ಇದೊಂದು ಲಂಬಕೋನ ತ್ರಿಭುಜ, ಎಬಿಸಿ ಒಂದು ಲಂಬಕೋನ ತ್ರಿಭುಜ, ಎಡಿಸಿ ಒಂದು ಲಂಬಕೋನ ತ್ರಿಭುಜ. ಈ 2 ಲಂಬಕೋನ ತ್ರಿಭುಜ ಕೂಡಿ ಎಬಿಸಿಡಿ ಅನ್ನೋ ಒಂದು ಚತುರ್ಭುಜ ಏರ್ಪಟ್ಟಿದೆ. ಆದ್ದರಿಂದ ಸಮಾಂತರ ಚತುರ್ಭುಜದ ಕರ್ಣಗಳು ಸಮನಾಗಿ ಅರ್ಧಿಸುತ್ತವೆ. ಈಗ ಚತುರ್ಭುಜ ಅಂತ ಹೇಳಿದುಕೊಳ್ಳೆ ಕರ್ಣಗಳು ಸಮನಾಗಿ ಅರ್ಧಿಸುತ್ತವೆ ಅನ್ನೋದು ಚತುರ್ಭುಜದ ಲಕ್ಷಣ. ಸಮನಾಗಿ ಅರ್ಧಿಸುತ್ತವೆ ಅಂತ ಹೇಳಿದ್ರೆ, ಎಸಿ ಒಂದು ಕರ್ಣ ಎ ಇಂದ ಸಿಗೆ 4 ಸೆಂಟಿಮೀಟರ್ ಇದ್ರೆ ಎ ಇಂದ ಹೋಗಿ 2 ಸೆಂಟಿಮೀಟರ್, ಓ ಇಂದ ಸಿಗೆ 2 ಸೆಂಟಿಮೀಟರ್, ಇದೆರಡು ಕೂಡಿದಾಗ 4 ಸೆಂಟಿಮೀಟರ್. ಇದರರ್ಥ ಸರಿಯಾಗಿ ಮಧ್ಯಕ್ಕೆ ಅರ್ಧ ಆಗಿದೆ ಅಂತ ಅರ್ಥ. ಈ ಚತುರ್ಭುಜದಲ್ಲಿ ಎಡಿ ಬಿಸಿಗೆ ಸಮಾಂತರದಲ್ಲಿದೆ ಮತ್ತು ಎಬಿ ಡಿಸಿಗೆ ಸಮಾಂತರದಲ್ಲಿದೆ. ಎಡಿ ಬಿಸಿಗೆ ಸಮಾಂತರದಲ್ಲಿದೆ ಮತ್ತೆ ಎಬಿ ಡಿಸಿಗೆ ಸಮಾಂತರದಲ್ಲಿದೆ. ಆಗ ಕರ್ಣ ಎಸಿ ಮತ್ತು ಬಿಡಿಗಳು ಓ ಬಿಂದುವಿನಲ್ಲಿ ಸಮನಾಗಿ ಅರ್ಧಿಸುತ್ತವೆ. ಈಗ ಈ ಬಾಹು ಎಬಿ ಬಾಹು ಬಿಸಿಗೆ ಸಮಾಂತರದಲ್ಲಿದೆ, ಎಬಿ ಬಾಹು ಡಿಸಿಗೆ ಸಮಾಂತರದಲ್ಲಿದೆ ಅಂದಮೇಲೆ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ, ಮಧ್ಯಬಿಂದುವಿನಲ್ಲಿ ಅರ್ಧ ಮಾಡ್ತದೆ ಅಂತ ಅರ್ಥ. ಆಗ ಬಿಸಿ ಬಿಡಿ ಮತ್ತೆ ಎಸಿ ಕರ್ಣ ಸಮನಾಗಿ ಓ ಬಿಂದುವಿನಲ್ಲಿ ಅರ್ಧ ಮಾಡಿದಾಗ ಎಒಗೆ ಓ ಸಿ ಸಮ ಇರ್ತದೆ, ಓ ಸಿಗೆ ಬಿ ಓ ಸಮ ಇರ್ತದೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಸಮ ಎಷ್ಟಿದೆಯೋ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಇದೆ, ಅಷ್ಟೇ ಇಲ್ಲಿಂದ ಇಲ್ಲಿಗೆ ಇದೆ ಅಂತ ಅರ್ಥ. ಆದ್ರಿಂದ ನಾವು ಆಗ ಕರ್ಣ ಎಒ ಈಕ್ವಲ್ ಟು ಓ ಸಿ ಈಕ್ವಲ್ ಟು ಓ ಬಿ, ಅಂದ್ರೆ ಎಒ ಓ ಸಿ ಓ ಬಿ ಸಮ ಇರೋದ್ರಿಂದ ನಾವು ಓ ಬಿಂದುವು ಎ ಬಿ ಮತ್ತು ಸಿ ಬಿಂದುಗಳಿಂದ ಸಮದೂರದಲ್ಲಿದೆ ಅಂತ ಹೇಳಬಹುದು. ಸ್ಟೂಡೆಂಟ್ಸ್, ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್. ನಿಮಗೆ ಎಲ್ಲ ಪಾಠಗಳನ್ನು ಈಸಿಯಾಗಿ ತಿಳಿಬೇಕಂದ್ರೆ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.